ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಲೈಟ್ ಫಾರ್ ಲೈಫ್ ಚಾನಲ್ಗೆ ಸ್ವಾಗತ. In this video we are going to discuss or deal with the concepts reflection and loss of reflection and some important terms used in the study of optics. And all these concepts belongs to chapter ray optics and optical instruments, which is the 9th chapter of second PUC physics. ತಿಳಿತಾ, ಇದು 9th ಚಾಪ್ಟರ್. ಈಗ ಇದರಿಂದ ಸ್ಟಾರ್ಟ್ ಮಾಡ್ತಾ ಇರೋದಕ್ಕೆ ರೀಸನ್ ಏನು ಅಂತಂದರೆ, ಹಲವಾರು ಸೆಕೆಂಡ್ PUC ವಿದ್ಯಾರ್ಥಿಗಳು ಈ ಒಂದು ರೇ ಆಪ್ಟಿಕ್ಸ್ ಚಾಪ್ಟರ್ನ ಟೀಚ್ ಮಾಡಿ ಅಂತ ಹೇಳಿದರು. ಅದಕ್ಕೋಸ್ಕರ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದದ್ದು. ನಂತರ ಯಾವುದಾದ್ರೂ ವಿದ್ಯಾರ್ಥಿಗಳು ಅಂದರೆ ಫಸ್ಟ್ PUCಯಿಂದ ಸೆಕೆಂಡ್ PUCಗೆ ಪ್ರಮೋಟ್ ಆಗಿರುವಂತಹ ವಿದ್ಯಾರ್ಥಿಗಳು ಈ ವಿಡಿಯೋನ ನೋಡ್ತಾ ಇದ್ದರೆ ನೀವು ಕೂಡ ಇದನ್ನು ನೋಡಬಹುದು. ಯಾಕೆ ಅಂತಂದರೆ ಈ ರೇ ಆಪ್ಟಿಕ್ಸ್ ಏನು ಚಾಪ್ಟರ್ ಇದೆ ಅದು ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದಾನೇ ಬೇಸಿಕ್ ಸ್ಟಾರ್ಟ್ ಆಗೋದು ರೇ ಆಪ್ಟಿಕ್ಸಿಂದು. ಅದಕ್ಕೋಸ್ಕರ ನೀವು ಕೂಡ ಇದನ್ನು ನೋಡ್ಬೋದು. ಈಗ ವಿಡಿಯೋ ಪ್ರಾರಂಭಿಸೋಕ್ಕಿಂತ ಮೊದಲು ಮತ್ತೊಂದು ವಿಷಯ ಏನು ಅಂತಂದರೆ, ಯಾರಾದರೂ ಮೊದಲೇ ಬಾರಿಗೆ ವಿಸಿಟ್ ಮಾಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂತಂದರೆ ನೀವೇನು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಲೈಕ್ ಮಾಡ್ತೀರಾ ಮತ್ತು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡ್ತೀರಾ. ಅದೇ ಆನ್ಲೈನಲ್ಲಿ ಟೀಚ್ ಮಾಡ್ತಾ ಇರುವಂತಹ ಟೀಚರ್ಸ್ಗೆ ಮೋಟಿವೇಶನ್ ಆಗಿರುತ್ತೆ. ಓಕೆನಾ? ಸರಿ, ಈಗ ಸ್ಟಾರ್ಟ್ ಮಾಡೋಣ. ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. Okay, now what is ray optics? Optics is a branch of physics in which we study nature and behavior of light. Or optics is a branch of physics in which we study nature and properties of light. Light has many properties like reflection, refraction, diffraction, interference, etc. And these are the properties of light. We are going to understand the properties of light and behavior and nature of light in the field of physics, which is called ray optics. Okay, ಈಗ ರೇ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ, 10th ಸ್ಟ್ಯಾಂಡರ್ಡ್ ಸ್ಟಡಿ ಮಾಡಿರ್ತೀರ. ಕನ್ನಡದಲ್ಲಿ ಕಿರಣ ಅಂತ ಕರಿತೇವೆ ರೇ. ನಂತರ ಬೀಮ್ ಅಂತ ಬರುತ್ತೆ. ಬೀಮ್ ಆಫ್ ಲೈಟ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಕಲೆಕ್ಷನ್ ಆಫ್ ರೇಸ್ ಆಫ್ ಲೈಟ್. ರೇ ಅಂತ ಹೇಳಿದ್ರೆ ಒಂದು ಕಿರಣ, ಬೀಮ್ ಅಂತ ಹೇಳಿದ್ರೆ ಆ ಒಂದು ಕಿರಣದ ಬಂಡಲ್ಸ್ ಅಥವಾ ಒಂದು ರೇಸ್ ಏನಿರುತ್ತೆ, ಲೈಟ್ ರೇಸ್ ಏನಿರುತ್ತೆ ಅದನ್ನು ಬಂಡಲ್ಸ್. ಕಿರಣ ಅಂತ ಹೇಳಿದ್ರೆ ಅಥವಾ ರೇ ಅಂತ ಹೇಳಿದ್ರೆ ಒಂದೇ ಇರುತ್ತೆ. ಬೀಮ್ ಅಂತ ಹೇಳಿದ್ರೆ ಅ ಕಲೆಕ್ಷನ್ ಆಫ್ ಲಾರ್ಜ್ ನಂಬರ್ ಆಫ್ ಲೈಟ್ ರೇಸ್. ಕ್ಲಿಯರ್ ಆಯ್ತು ಇಲ್ಲಿವರೆಗೆ? ರೇ ಆಪ್ಟಿಕ್ಸ್ ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ನಾವು ವಾಟ್ ಈಸ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್? ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಈ ಒಂದು ರೇ ಆಪ್ಟಿಕ್ಸ್ ಅನ್ನೋ ಫೀಲ್ಡಲ್ಲಿ ಲೈಟಿನ ಪ್ರಾಪರ್ಟಿನ ಸ್ಟಡಿ ಮಾಡ್ತೇವೆ. ಯಾವ್ಯಾವ ರೀತಿ ಇದು ಬಿಹೇವ್ ಮಾಡುತ್ತೆ, ಯಾವ್ಯಾವ ಕಂಡೀಷನಲ್ಲಿ ಯಾವ್ಯಾವ ರೀತಿ ಬಿಹೇವ್ ಮಾಡುತ್ತೆ ಅದನ್ನೆಲ್ಲ ಸ್ಟಡಿ ಮಾಡ್ತೇವೆ ಇಲ್ಲಿ ರೇ ಆಪ್ಟಿಕ್ಸಲ್ಲಿ. ಅದರ ನಂತರ ಯಾವ್ಯಾವ ಪ್ರಾಪರ್ಟೀಸನ್ನು ಸ್ಟಡಿ ಮಾಡಿದ್ದೇವೆ ಅದನ್ನು ಯೂಸ್ ಮಾಡಿಕೊಂಡು ಕೆಲವು ಡಿವೈಸಸನ್ನು ಅಥವಾ ಇನ್ಸ್ಟ್ರೂಮೆಂಟ್ಸನ್ನು ರೆಡಿ ಮಾಡ್ತೇವೆ. ತಿಳಿತಾ? ಈಗ ಏನು ಲೆನ್ಸ್ ನೋಡಿರ್ತೀರ, ನಂತರ ಸ್ಪೆಕ್ಟಕಲ್ಸ್ ನೋಡಿರ್ತೀರ, ನಂತರ ಟೆಲಿಸ್ಕೋಪ್ ಇರುತ್ತೆ, ಮೈಕ್ರೋಸ್ಕೋಪ್ ಇರುತ್ತೆ. ಈ ರೀತಿ ಹಲವಾರು ಡಿವೈಸಸನ್ನು ರೆಡಿ ಮಾಡ್ತಾರೆ. ಹೇಗೆ? ಈ ಒಂದು ರೇ ಆಪ್ಟಿಕ್ಸನ್ನು ಸ್ಟಡಿ ಮಾಡಿ ಅಂತ ಹೇಳಿದ್ರೆ ಯಾವ್ಯಾವ ಕಂಡೀಷನಲ್ಲಿ ಆ ಒಂದು ಲೈಟ್ ಏನಿದೆ ಅದು ಯಾವ್ಯಾವ ರೀತಿ ಬಿಹೇವ್ ಮಾಡುತ್ತೆ ಅಂತ ಸ್ಟಡಿ ಮಾಡಿ ಇನ್ಸ್ಟ್ರೂಮೆಂಟ್ಸನ್ನು ರೆಡಿ ಮಾಡ್ತೇವೆ. ಸೊ ಆ ಲೈಟನ್ನು ಯೂಸ್ ಮಾಡಿಕೊಂಡು ಅಥವಾ ಲೈಟಿನ ಪ್ರಾಪರ್ಟಿನ ಯೂಸ್ ಮಾಡಿಕೊಂಡು ಡಿಸೈನ್ ಮಾಡಿದಂತಹ ಡಿವೈಸಸ್ ಏನಿರುತ್ತೆ ಅಥವಾ ಇನ್ಸ್ಟ್ರೂಮೆಂಟ್ಸ್ ಏನಿರುತ್ತೆ ಅದನ್ನು ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರೀತಾರೆ. ಈಗ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಯಾವ್ಯಾವುದು? ಈಗ ಮೈಕ್ರೋಸ್ಕೋಪ್, ಟೆಲಿಸ್ಕೋಪ್, ನಂತರ ಬೈನಾಕ್ಯುಲರ್ ನೋಡಿರ್ತೀರಲ್ಲ, ಬೈನಾಕ್ಯುಲರ್, ಇವೆಲ್ಲ ಏನಾಗಿರುತ್ತೆ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ಗೆ ಎಕ್ಸಾಂಪಲ್ ಆಗಿರುತ್ತೆ. ಇಲ್ಲಿವರೆಗೆ ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು? ರಿಫ್ಲೆಕ್ಷನ್. ರಿಫ್ಲೆಕ್ಷನ್ ಯಾವ ರೀತಿ ಡಿಫೈನ್ ಮಾಡ್ಬೋದು ನಾವು? ರಿಫ್ಲೆಕ್ಷನ್ ಈಸ್ ಚೇಂಜ್ ಇನ್ ಡೈರೆಕ್ಷನ್ ಆಫ್ ಲೈಟ್ ವೇವ್ ವಿದೌಟ್ ಚೇಂಜ್ ಆಫ್ ದ ಮೀಡಿಯಮ್ ಈಸ್ ಕಾಲ್ಡ್ ರಿಫ್ಲೆಕ್ಷನ್. ಅಂತ ಹೇಳಿದ್ರೆ ಎರಡು ಬೇರೆ ಬೇರೆ ಮೀಡಿಯಮ್ ಇದೆ ಅಂತ ಹೇಳಿದ್ರೆ, ಈಗ ಮಿರರ್ ನೋಡಿರ್ತೀರಲ್ಲ, ಒಂದು ಮಿರರ್ ಇದೆ. ಆ ಮಿರರ್ ಅಂತ ಹೇಳಿದ್ರೆ ಏನು? ಅದೊಂದು ಸಾಲಿಡ್ ಮೀಡಿಯಮ್. ನಂತರ ಏರ್ ಮೀಡಿಯಮ್ ಇರುತ್ತೆ, ಅಲ್ಲಿಂದ ಲೈಟ್ ರೇ ಬರುತ್ತೆ. ಗೊತ್ತಾಗ್ತಾ ಇದೆಯಾ? ರಿಫ್ಲೆಕ್ಷನ್ ಏನು ಮಾಡ್ತೇವೆ? ಈಗ ಎರಡು ಡಿಫ್ರೆಂಟ್ ಮೀಡಿಯಮನ್ನು ಕನ್ಸಿಡರ್ ಮಾಡ್ತಾ ಇದ್ದೇವೆ. ಅವಾಗ ಏನಾಗುತ್ತೆ, ಲೈಟ್ ರೇ ಒಂದು ಮೀಡಿಯಮಿಂದ ಮತ್ತೊಂದು ಮೀಡಿಯಮ್ಗೆ ಹೋಗ್ತಾ ಇದೆ ಅಥವಾ ಒಂದು ಮೀಡಿಯಮ್ನ ಮತ್ತೊಂದು ಮೀಡಿಯಮ್ ಹೋಗೋದಕ್ಕೆ ಟ್ರೈ ಮಾಡ್ತಾ ಇದೆ. ಓಕೆನಾ? ಇಲ್ಲಿ ಮಿರರ್ ಇದೆ. ಮಿರರಿಗೆ ಎರಡು ಸರ್ಫೇಸ್ ಇರುತ್ತೆ, ಒಂದು ರಿಫ್ಲೆಕ್ಟಿಂಗ್ ಸರ್ಫೇಸ್, ಮತ್ತೊಂದು ನಾನ್ ರಿಫ್ಲೆಕ್ಟಿಂಗ್ ಸರ್ಫೇಸ್. ಈಗ ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಂತ ಹೇಳಿದ್ರೆ ಆ ಸೈಡಲ್ಲಿ ನೋಡಿದ್ರೆ ನಮಗೆ ನಮ್ಮ ಮುಖ ಕಾಣುತ್ತೆ. ರಿಫ್ಲೆಕ್ಟಿಂಗ್ ಸರ್ಫೇಸ್ ಏನಿರುತ್ತೆ ಅದರೊಳಗೆ ನಮ್ಮ ಮುಖ ನಮಗೆ ಕಾಣುತ್ತೆ. ನಾನ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಂತ ಹೇಳಿದ್ರೆ ಅದ್ರ ಹಿಂದ್ಗಡೆ ಇರುತ್ತೆ, ಅಲ್ಲಿ ನಮ್ಮ ಮುಖ
ಕಾಣೋದಿಲ್ಲ, ಅದನ್ನು ರಫ್ ಸರ್ಫೇಸ್ ಅಂತ ಕೂಡ ಕರೀತಾರೆ. ಸರಿನಾ? ಈಗ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇದೆ ಅಂತ ಹೇಳಿದ್ರೆ ಈ ಕಡೆಯಿಂದ ನೋಡಿ ನಮ್ಮ ಮುಖ ಕಾಣುತ್ತೆ, ಆ ರೀತಿ ಒಂದು ಮಿರರ್ ಇಟ್ಟಿದ್ದಾರೆ. ಅವಾಗ ಏನಾಗುತ್ತೆ, ಅದ್ರ ಮೇಲೆ ಲೈಟ್ ಬಿದ್ದರೆ ಏನಾಗುತ್ತೆ, ವಾಪಸ್ ಅದೇ ಮೀಡಿಯಮಿಗೆ ಹೋಗುತ್ತೆ. ಈ ಎಕ್ಸ್ಪೆರಿಮೆಂಟ್ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ಮಿರರ್ ಇರುತ್ತೆ, ಈ ಒಂದು ಯಾವುದು ಲೇಸರ್ ಬರುತ್ತಲ್ಲ, ಈ ಒಂದು ಜಾತ್ರೆ ಅದರೊಳಗೆ ಲೇಸರ್ ನೋಡಿರ್ತೀರಲ್ಲ, ಸೊ ಆ ಲೈಟ್ ರೇಯನ್ನು ಬಿಟ್ಟಾಗ ಏನಾಗುತ್ತೆ ಮಿರರ್ ಮೇಲೆ, ಮತ್ತದು ವಾಪಸ್ ಅದೇ ಮೀಡಿಯಮಿಗೆ ಹೋಗುತ್ತೆ. ಇದು ನೋಡಿರ್ತೀರ, ಓಕೆನಾ? ಅದನ್ನೇನು ಕರಿತೇವೆ ನಾವು, ರಿಫ್ಲೆಕ್ಷನ್ ಅಂತ ಕರಿತೇವೆ. ಅದರೊಳಗೆ ಏನಾಯಿತು, ಒಂದು ಮೀಡಿಯಮಿಂದ ಮತ್ತೊಂದು ಮೀಡಿಯಮ್ ಹೋಗಲಿಕ್ಕೆ ಲೈಟ್ ರೇ ಮತ್ತೊಂದು ಸಾಲಿಡ್ ಮೀಡಿಯಮ್ ಮೇಲೆ ಬಿತ್ತು ಅಥವಾ ರಿಫ್ಲೆಕ್ಟಿಂಗ್ ಮೀಡಿಯಮ್ ಮೇಲೆ ಬಿತ್ತು. ಅದರಿಂದ ಏನಾಯಿತು, ಮತ್ತೆ ವಾಪಸ್ ಫಸ್ಟ್ ಮೀಡಿಯಮ್ಗೆ ಬಂತು, ಮೀಡಿಯಮ್ ಚೇಂಜ್ ಆಗಲಿಲ್ಲ. ಇದನ್ನು ಏನು ಕರಿತೇವೆ ನಾವು, ಈ ಫಿನಾಮಿನನ್ನು, ಅದನ್ನು ರಿಫ್ಲೆಕ್ಷನ್ ಅಂತ ಕರಿತೇವೆ. ಆಯಿತಾ? ಇದೆ ನೋಡಿ, ಚೇಂಜ್ ಇನ್ ಡೈರೆಕ್ಷನ್ ಆಫ್ ಲೈಟ್ ವೇವ್. ಯಾಕೆ ಇನಿಷಿಯಲಿ ಈ ಡೈರೆಕ್ಷನಲ್ಲಿತ್ತು, ನಂತರ ಈ ಡೈರೆಕ್ಷನ್ ಆಯಿತು, ಡೈರೆಕ್ಷನ್ ಚೇಂಜ್ ಆಯಿತಾ? ಸೊ ಡೈರೆಕ್ಷನ್ ಚೇಂಜ್ ಆಯಿತು, ಬಟ್ ಮೀಡಿಯಮ್ ಚೇಂಜ್ ಆಗಲಿಲ್ಲ. ಅದು ಯಾವ ಮೀಡಿಯಮ್ ಬಂದಿತ್ತೋ ಈ ಡೈರೆಕ್ಷನ್ ಬಂದಿತ್ತು, ಅವಾಗೇನಾಯಿತು, ಅದೇ ಮೀಡಿಯಮ್ಮ ಇದುವಾ, ಇಲ್ಲಿ ಇನ್ಸಿಡೆಂಟ್ ಆಯಿತು, ಮತ್ತು ಅದೇ ಮೀಡಿಯಮಿಗೆ ಹೋಯಿತು, ಏರ್ ಮೀಡಿಯಮಿಗೆ ಹೋಯಿತು. ಅವಾಗೇನಾಯಿತು, ಲೈಟ್ ರೇಟ್ ಡೈರೆಕ್ಷನ್ ಚೇಂಜ್ ಆಯಿತು, ಬಟ್ ಮೀಡಿಯಮ್ ಅದೇ ಇದೆ. ಈ ಫಿನಾಮಿನನ್ನು ರಿಫ್ಲೆಕ್ಷನ್ ಅಂತ ಕರೀತಾರೆ. ಇದನ್ನು ಮತ್ತೊಂದು ರೀತಿ ಡಿಫೈನ್ ಮಾಡೋದಾದರೆ, ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್ ವೇವ್ ವೆನ್ ಇಟ್ ಇನ್ಸಿಡೆಂಟ್ ಆನ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಈಸ್ ಕಾಲ್ಡ್ ರಿಫ್ಲೆಕ್ಷನ್. ರಿಫ್ಲೆಕ್ಷನ್ ಕ್ಲಿಯರ್ ಆಯಿತಾ? ಈಗ ದೆರ್ ಆರ್ ಟೂ ಲಾಸ್ ಆಫ್ ರಿಫ್ಲೆಕ್ಷನ್. ಕನ್ನಡದಲ್ಲಿ ರಿಫ್ಲೆಕ್ಷನ್ ಎನ್ನಲಿಕ್ಕೆ ಪ್ರತಿಫಲನ ಅಂತ ಕರೀತಾರೆ. ಸೊ ದೆರ್ ಆರ್ ಟೂ ಲಾಸ್ ಆಫ್ ರಿಫ್ಲೆಕ್ಷನ್. ಫಸ್ಟ್ law states that angle of incidence is equal to angle of reflection. ಓಕೆನಾ? ಈಗ ಇದನ್ನು ಮಿರರ್ ಅಂತ ತಿಳ್ಕೊಂಡ್ರೆ, ಈಗ ಇಲ್ಲಿ ಲೈಟ್ ರೇ ಇನ್ಸಿಡೆಂಟ್ ಆಗ್ತಾ ಇದೆ, ಯಾವುದು AO ಅನ್ನೋ ಲೈಟ್ ರೇ ಈ ಒಂದು ಮಿರರ್ ಮೇಲೆ, ಇದು ರಿಫ್ಲೆಕ್ಟಿಂಗ್ ಸರ್ಫೇಸ್, ಇದ್ರ ಮೇಲೆ ಬಿದ್ ಲೈಟ್ ಮತ್ತೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಇಲ್ಲಿ AO ಅನ್ನೋ ಲೈಟ್ ರೇ ಇದ್ರ ಮೇಲೆ ಇನ್ಸಿಡೆಂಟ್ ಆದರೆ ಏನಾಗುತ್ತೆ, ರಿಫ್ಲೆಕ್ಷನ್ ಆಗುತ್ತೆ. ರಿಫ್ಲೆಕ್ಷನ್ ಆದ ನಂತರ ಈ ರೀತಿ ಎಮರ್ಜ್ ಆಗುತ್ತೆ. ಸರಿನಾ? ಈಗ ಇದ್ರ ಮೇಲೆ ಇನ್ಸಿಡೆಂಟ್ ಆಗಿರೋ ಲೈಟ್ ರೇನ ಇನ್ಸಿಡೆಂಟ್ ಲೈಟ್ ರೇ ಅಂತ ಕರೀತಾರೆ. ನಂತರ ಆಫ್ಟರ್ ರಿಫ್ಲೆಕ್ಷನ್ ಆ ರೇನ ಏನು ಕರೀತಾರೆ, ರಿಫ್ಲೆಕ್ಟೆಡ್ ರೇ ಅಂತ ಕರೀತಾರೆ. ಈಗ ಇಲ್ಲಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ನಂತರ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಬರುತ್ತೆ. ಅದಕ್ಕೇನು ಮಾಡ್ತೇವೆ ಅಂತ ಹೇಳಿದರೆ, ಇಲ್ಲೀಗ ಲೈಟ್ ರೇ ಈ ರೀತಿ ಇನ್ಸಿಡೆಂಟ್ ಆಯಿತು ಅಂತ ಹೇಳಿದರೆ, ಇದೊಂದು ಸ್ಟಿಕ್ ಇದೆ ಇಲ್ಲಿ, ಓಕೆ, ಲೈಟ್ ರೇಲಿ ಇನ್ಸಿಡೆಂಟ್ ಆಯಿತು ಅಂತ ಹೇಳಿದರೆ, ಈ ಪಾಯಿಂಟಲ್ಲಿ ಇನ್ಸಿಡೆಂಟ್ ಆಗಿದೆಯಾ, ಈ ಪಾಯಿಂಟಲ್ಲಿ ಇನ್ಸಿಡೆಂಟ್ ಆಗಿದೆಯಾ, ಆ ಪಾಯಿಂಟಲ್ಲಿ ಈ ಸರ್ಫೇಸಿಗೆ ಒಂದು ನಾರ್ಮಲ್ ಇಳಿತಾರೆ, ಈ ರೀತಿ ನಾರ್ಮಲನ್ನು ಬಿಡಿಸ್ತಾರೆ. ಆವಾಗ ಈ ನಾರ್ಮಲ್ ಏನಿದೆ ಅದರಿಂದ ಇನ್ಸಿಡೆಂಟ್ ಲೈಟ್ ರೇಗೆ ಏನು ಆ್ಯಂಗಲ್ ಇರುತ್ತೆ, ಈ ಆ್ಯಂಗಲ್ ಅದನ್ನು ಕರಿತೇವೆ ನಾವು ಇನ್ಸಿಡೆಂಟ್ ಆ್ಯಂಗಲ್ ಅಂತ ಕರಿತೇವೆ. ಸರಿನಾ? ಅದೇ ರೀತಿ ಲೈಟ್ ರೇ ಇನ್ಸಿಡೆಂಟ್ ಆದ ನಂತರ ಏನಾಗುತ್ತೆ, ರಿಫ್ಲೆಕ್ಷನ್ ಆಗುತ್ತೆ. ಆವಾಗ ಇಲ್ಲಿ ಪರ್ಪೆಂಡಿಕ್ಯುಲರ್ ಇದೆ, ಆ ಪರ್ಪೆಂಡಿಕ್ಯುಲರ್ ಇಂದ ಈ ಒಂದು ರಿಫ್ಲೆಕ್ಟೆಡ್ ಲೈಟ್ ರೇ ಏನಿರುತ್ತೆ ಅದ್ರ ಮಧ್ಯ ಇರುವಂತಹ ಆ್ಯಂಗಲನ್ನು ಆ್ಯಂಗಲ್ ಆಫ್ ಏನು ಕರೀತಾರೆ, ರಿಫ್ಲೆಕ್ಷನ್ ಅಂತ ಕರೀತಾರೆ. ಕ್ಲಿಯರ್ ಆಯಿತಾ? ಈಗ ಏನು, ಇಲ್ಲಿ ಲೈಟ್ ರೇ ಇನ್ಸಿಡೆಂಟ್ ಆಯಿತು, ನಂತರ ಆಫ್ಟರ್ ರಿಫ್ಲೆಕ್ಷನ್ ಈ ರೀತಿ ಡೈರೆಕ್ಷನ್ ಚೇಂಜ್ ಮಾಡಿ ಮೂವ್ ಆಯಿತು. ಇಲ್ಲಿ ಪರ್ಪೆಂಡಿಕ್ಯುಲರ್ ಇದೆ, ಅಂದರೆ ಪರ್ಪೆಂಡಿಕ್ಯುಲರ್ ಟು ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆ್ಯಟ್ ಅ ಪಾಯಿಂಟ್ ಆಫ್ ಇನ್ಸಿಡೆನ್ಸ್, ಎಲ್ಲಿ ಇನ್ಸಿಡೆಂಟ್ ಆಗಿರ್ತದೆ ಆ ಪಾಯಿಂಟಲ್ಲಿ. ಆ ಪರ್ಪೆಂಡಿಕ್ಯುಲರ್ ಇಂದ ಈ ಒಂದು ಇನ್ಸಿಡೆಂಟ್ ಲೈಟ್ ರೇಗೆ ಇರೋ ಆ್ಯಂಗಲ್ ಏನಿದೆ ಅದನ್ನು ಇನ್ಸಿಡೆಂಟ್ ಆ್ಯಂಗಲ್ ಅಂತ ಕರೀತಾರೆ. ನಂತರ ಪರ್ಪೆಂಡಿಕ್ಯುಲರ್ ಇಂದ ರಿಫ್ಲೆಕ್ಟೆಡ್ ಲೈಟ್ ರೇಗೆ ಇರುವಂತಹ ಆ್ಯಂಗಲನ್ನು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಕರೀತಾರೆ. ಸರಿನಾ? ಈಗ ಈ ಲಾ ಏನು ಹೇಳುತ್ತೆ ಅಂತ ಹೇಳಿದರೆ, ಇದನ್ನು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಕರೀತಾರೆ ಅಂತ ಹೇಳಿದ್ನಲ್ಲ, ಆ ಒಂದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಕರೀತಾರೆ. ತಿಳಿತಾ? ಇಲ್ಲೀಗ 50 ಡಿಗ್ರಿ ಇದೆ, ಇನ್ಸಿಡೆಂಟ್ ಆ್ಯಂಗಲ್ 50 ಡಿಗ್ರಿ ಇದೆ. ಹಾಗಿದ್ರೆ ಏನಾಗುತ್ತೆ, ರಿಫ್ಲೆಕ್ಟೆಡ್ ಆ್ಯಂಗಲ್ ಕೂಡ 50 ಡಿಗ್ರಿ ಆಗುತ್ತೆ. ಇಫ್ ದ ಇನ್ಸಿಡೆಂಟ್ ಆ್ಯಂಗಲ್ ಈಸ್ 30 ಡಿಗ್ರಿ ದೆನ್ reflected angle also becomes 30 degree. If incident angle becomes 40 degree then reflected angle also becomes 40 degree. ಈ ರೀತಿ ಇನ್ಸಿಡೆಂಟ್ ಆ್ಯಂಗಲ್ ಮತ್ತು ರಿಫ್ಲೆಕ್ಟೆಡ್ ಆ್ಯಂಗಲ್ ಯಾವಾಗಲೂ ಈಕ್ವಲ್ ಆಗಿರುತ್ತೆ. ಫಸ್ಟ್ ಲಾ, ಅಕಾರ್ಡಿಂಗ್ ಟು ಫಸ್ಟ್ ಲಾ. ದೆನ್ ಅಕಾರ್ಡಿಂಗ್ ಟು ಸೆಕೆಂಡ್ ಲಾ, ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಆ್ಯಂಡ್ ನಾರ್ಮಲ್ drawn to the reflecting surface at a point of incidence lies in the same plane. ಪ್ಲೇನ್ ಅಂದರೆ ಗೊತ್ತಿದೆಯಲ್ಲ, ಈ ರೀತಿ ಒಂದು ಪೇಪರ್, ಇದನ್ನು 2 ಡೈಮೆನ್ಷನ್ ಅಲ್ವಾ, ಸೊ ಇದನ್ನು ಏನು ಹೇಳ್ಬೋದು ನಾವು, ಏನು ಹೇಳ್ಬೋದು, ಪ್ಲೇನ್ ಅಂತ ಹೇಳ್ಬೋದು. 2 ಡೈಮೆನ್ಷನಲ್ ಇದ್ದರೆ ಅದನ್ನು ಪ್ಲೇನ್ ಅಂತ ಹೇಳ್ಬೋದು. ಈ ಒಂದು ಬೋರ್ಡ್ ಏನಿದೆ ಅದನ್ನು ಕೂಡ
ಡೈಮೆನ್ಷನಲ್ ಅಂತ ಹೇಳ್ಬೋದು. 2 ಡೈಮೆನ್ಷನಲ್ ಇದ್ದರೆ ಆ ಒಂದು ಸರ್ಫೇಸ್ ಏನಿರುತ್ತೆ ಅದನ್ನು ನಾವು ಏನು ಕರಿತೇವೆ, ಪ್ಲೇನ್ ಅಂತ ಕರಿತೇವೆ. ಕ್ಲಿಯರ್ ಆಯಿತಾ? ಈಗ ಇನ್ಸಿಡೆಂಟ್ ರೇ ಇಲ್ಲಿ ಇದನ್ನ ಇನ್ಸಿಡೆಂಟ್ ರೇ ಅಂತ ತೊಗೊಂಡ್ರೆ ಯಾವುದು AO ಅನ್ನು ತೊಗೊಂಡ್ರೆ ಇನ್ಸಿಡೆಂಟ್ ರೇ, ನಂತರ ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಲ್ವಾ, ಏನಾಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಇದು ಇನ್ಸಿಡೆಂಟ್ ರೇ, ಇದು ರಿಫ್ಲೆಕ್ಟೆಡ್ ರೇ. ಅವಾಗ ಏನು ಮಾಡಿದ್ವಿ ನಾವು, ಇನ್ಸಿಡೆಂಟ್ ಪಾಯಿಂಟ್ ಮೇಲೆ ನಾವೇನು ಮಾಡಿದ್ವಿ, ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡಿದ್ವಿ, ಯಾವುದು MN. ಆವಾಗ ಅದು 3 ಒಂದೇ ಪ್ಲೇನಲ್ಲಿ ಇರುತ್ತೆ ಅಂತ ಹೇಳಿತ್ತು, ಯಾವುದು ಈ ಲಾ. ಅಕಾರ್ಡಿಂಗ್ ಟು ಸೆಕೆಂಡ್ ಲಾ ಯಾವುದು, ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಆ್ಯಂಡ್ ನಾರ್ಮಲ್ ಡ್ರೌನ್ ಟು ದ ಸರ್ಫೇಸ್ ಎಲ್ಲ ಒಂದೇ ಪ್ಲೇನಲ್ಲಿ ಇರುತ್ತೆ ಅಂತ ಯಾವುದು ಒಂದು ಸೆಕೆಂಡ್ ಲಾ ಹೇಳುತ್ತೆ. ಈಗ ಅದನ್ನು ತಿಳಿದುಕೊಳ್ಳೋದಾದರೆ, ಅಂದರೆ ಅರ್ಥ ಆಗಲಿ ಅಂತೇಳಿ ಯೂಸ್ ಮಾಡ್ತದಷ್ಟೇ, ಓಕೆನಾ? ಹಾಂ, ಇದೇನು ಇನ್ಸಿಡೆಂಟ್ ರೇ, ನಂತರ ಇಲ್ಲಿ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇದೆ, ಅವಾಗ ಏನಾಗುತ್ತೆ, ರಿಫ್ಲೆಕ್ಟ್ ಆಗಿ ಈ ಕಡೆ ಹೋಗುತ್ತೆ. ಅದನ್ನು ಈ ರೀತಿ ತೊಗೊಂಡ್ರೆ ಅವಾಗ ಏನು ಮಾಡಿದ್ವಿ ನಾವು, ಇನ್ಸಿಡೆಂಟ್ ಪಾಯಿಂಟ್ ಒಳಗೆ ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡಿದ್ವಿ. ಈ ರೀತಿ ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡಿದರೆ ಏನಾಯಿತು, ಇನ್ಸಿಡೆಂಟ್ ರೇ ಇದೆ, ರಿಫ್ಲೆಕ್ಟೆಡ್ ರೇ ಇದೆ, ನಂತರ ಇಲ್ಲಿ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಆಟ್ ಅ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಯಾವ ಇನ್ಸಿಡೆನ್ಸಿಗೆ, ಅದು ಒಂದು ರಿಫ್ಲೆಕ್ಟಿಂಗ್ ಸರ್ಫೇಸಿಗೆ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿರ್ತೇವೆ, ಅದು 3 ಸೇಮ್ ಪ್ಲೇನಲ್ಲಿದೆ ಅಂತ ಈ ಸೆಕೆಂಡ್ ಲಾ ಹೇಳುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಈಗ ಹೇಳಿದ್ನಲ್ಲ, ಪೇಪರ್ ಅಂದರೆ ಪ್ಲೇನ್ ಅಂತ ಕನ್ಸಿಡರ್ ಮಾಡ್ಬೋದು. ಈಗ ಈ ರೀತಿ ಪೇಪರ್ ಹಿಡ್ಕೊಂಡ್ರೆ, ಒಂದು ನಿಮಿಷ, ಓಕೆ, ಈಗ ಇದಕ್ಕಿಲ್ಲೀಗ ಪೇಪರ್ನ ಈ ರೀತಿ ಹಿಡ್ಕೊಂಡ್ರೆ ಏನಾಗ್ತಿಲ್ಲ, ಈಗ ಒಂದೇ ಪ್ಲೇನೊಳಗೆ ಬಂದಿದೆಯಾ, ಒಂದು ನಿಮಿಷ, ಹಾಂ, ಒಂದೇ ಪ್ಲೇನಲ್ಲಿ ಇದೆಯಾ ಈಗ, ಸೊ ಒಂದೇ ಪ್ಲೇನಲ್ಲಿ ಇರುತ್ತೆ ಅಂತ ಹೇಳುತ್ತೆ, ಯಾವುದು ಸೆಕೆಂಡ್ ಲಾ. ಕ್ಲಿಯರ್ ಆಯಿತು ಅಂತ ಅನಿಸುತ್ತೆ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು, ಸಮ್ ಇಂಪಾರ್ಟೆಂಟ್ ಟರ್ಮ್ಸ್ ಯೂಸ್ಡ್ ಇನ್ ದ ಸ್ಟಡಿ ಆಫ್ ಆಪ್ಟಿಕ್ಸ್. ಸ್ಟಾರ್ಟ್ ಮಾಡೋಣ. ಓಕೆ, ಈಗ ಸ್ಟಾರ್ಟಿಂಗಲ್ಲಿ ಹೇಳಿದೆ ನಾನು, ಈ ವಿಡಿಯೋದಲ್ಲಿ ಆಪ್ಟಿಕ್ಸ್ ರಿಲೇಟೆಡ್ ಕೆಲವೊಂದು ಇಂಪಾರ್ಟೆಂಟ್ ಟರ್ಮ್ಸ್ ಇದ್ದಾವೆ, ಅವುಗಳ ಅರ್ಥವನ್ನು ಕೂಡ ತಿಳಿದುಕೊಳ್ತಾ ಇದ್ದೇವೆ ಅಂತ. ಓಕೆನಾ? ದೋಸ್ ಇಂಪಾರ್ಟೆಂಟ್ ಟರ್ಮ್ಸ್ ಆರ್ ಅಪರ್ಚರ್, ಪೋಲ್, ಸೆಂಟರ್ ಆಫ್ ಕರ್ವೇಚರ್, ಪ್ರಿನ್ಸಿಪಲ್ ಆಕ್ಸಿಸ್ ಆ್ಯಂಡ್ ರೇಡಿಯಸ್ ಆಫ್ ಕರ್ವೇಚರ್. ಓಕೆನಾ? ನಾವು ವಾಟ್ ಈಸ್ ಅಪರ್ಚರ್? ಅಪರ್ಚರ್ ಅಂದರೆ ಏನು ಅಂತ ಈಗ ತಿಳ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಮಿರರ್ ಬಗ್ಗೆ ಸ್ಟಡಿ ಮಾಡಿದ್ವಿ, ಅಂದರೆ ಮಿರರ್ ಬಗ್ಗೆ ಹೇಳಿದ್ದೆ. ಒಂದು ಮಿರರ್ ಇರುತ್ತೆ ಅಂತ ಹೇಳಿದ್ರೆ ಅದಕ್ಕೊಂದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಇರುತ್ತೆ, ಅದೇ ರೀತಿ ಮತ್ತೊಂದು ನಾನ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇರುತ್ತೆ ಅಂತ. ಈಗ ವಾಟ್ ಈಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್? ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಂತ ಹೇಳಿದ್ರೆ ಆ ಸೈಡಿಂದ ಆ ಕನ್ನಡಿಯಲ್ಲಿ ನೋಡಿದಾಗ ಅಥವಾ ಒಂದು ಮಿರರ್ ನೋಡಿದಾಗ ನಮಗೆ ನಮ್ಮ ಮುಖ ಕಾಣುತ್ತೆ, ಅದನ್ನು ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಂತ ಕರೀತೇವೆ. ಈ ಡಯಾಗ್ರಾಮ್ ಏನಿದೆ ಅದರೊಳಗೆ ಇಲ್ಲಿ A to B ಸ್ಪೆರಿಕಲ್ ಸರ್ಫೇಸ್, ಇದು A to B, ಇದು ಸ್ಪೆರಿಕಲ್ ಸರ್ಫೇಸ್. ಅದರಲ್ಲಿ ಈ ಪೋರ್ಷನ್ ಏನಿದೆ ಅದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಂತ ಹೇಳಿದ್ರೆ ಈ ಸೈಡಿಂದ ಆ ಮಿರರ್ ನೋಡಿದಾಗ ನಮಗೆ ನಮ್ಮ ಮುಖ ಕಾಣುತ್ತೆ. ಸೊ ಇಟ್ ಈಸ್ ಎ ಸ್ಪೆರಿಕಲ್ ಸರ್ಫೇಸ್ ಆ್ಯಂಡ್ ದಿಸ್ ಈಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್, ಅಂದರೆ ಈ ಸೈಡ್ ನೋಡಿದಾಗ ನಮಗೆ ನಮ್ಮ ಮುಖ ಕಾಣುತ್ತೆ. ಸರಿನಾ? ಈಗ ಮಿರರ್ ಅಂತ ಹೇಳಿದ್ರೆ ಒಂದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಇರುತ್ತೆ, ಮತ್ತೊಂದು ನಾನ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇರುತ್ತೆ. ನಾನ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಂತ ಹೇಳಿದ್ರೆ ಆ ಸೈಡಿಂದ ನೋಡಿದಾಗ ನಮಗೆ ನಮ್ಮ ಮುಖ ಕಾಣೋದಿಲ್ಲ. ಈ ಒಂದು ಸ್ಪೆರಿಕಲ್ ಮಿರರಲ್ಲಿ ಆ ಪಾರ್ಟ್ ಯಾವುದು ಅಂತ ಹೇಳಿದ್ರೆ ಇದು. ಆ ಸೈಡಿಂದ ನಾವು ಆ ಒಂದು ಮಿರರ್ ನೋಡಿದಾಗ ನಮಗೆ ನಮ್ಮ ಮುಖ ಕಾಣೋದಿಲ್ಲ, ರಿಫ್ಲೆಕ್ಟ್ ಆಗೋದಿಲ್ಲ. ಅದನ್ನು ರಫ್ ಸರ್ಫೇಸ್ ಅಥವಾ ನಾನ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಂತ ಕರೀತೇವೆ. ಇದು ಸ್ಪೆರಿಕಲ್ ಮಿರರ್, ಇದರೊಳಗೆ ಇದು ರಿಫ್ಲೆಕ್ಟಿಂಗ್ ಸರ್ಫೇಸ್, ಇದು ನಾನ್ ರಿಫ್ಲೆಕ್ಟಿಂಗ್ ಸರ್ಫೇಸ್. ಕ್ಲಿಯರ್ ಆಯಿತಾ? ಈಗ ಈ ಸ್ಪೆರಿಕಲ್ ಮಿರರಲ್ಲಿ ಅಥವಾ ಈ ಒಂದು ಸ್ಪೆರಿಕಲ್ ಸರ್ಫೇಸಲ್ಲಿ ಎಷ್ಟು ಏರಿಯಾ ಇದೆ, ಈ ಒಂದು ಮಿರರ್ ಇದೆ ಅಲ್ಲ ಸ್ಪೆರಿಕಲ್ ಮಿರರ್, ಅದರೊಳಗೆ ಎಷ್ಟು ಏರಿಯಾ ಇದೆ ರಿಫ್ಲೆಕ್ಟ್ ಆಗಲಿಕ್ಕೆ, ಅದನ್ನು ಅಥವಾ ರಿಫ್ಲೆಕ್ಟ್ ಆಗುವ ರೀತಿ ಎಷ್ಟು ಏರಿಯಾ ಇದೆ ಅದನ್ನು ಅಪರ್ಚರ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಈ ರೀತಿ ಸರ್ಫೇಸ್ ಇದೆ, ಇದು ರಿಫ್ಲೆಕ್ಟಿಂಗ್ ಸರ್ಫೇಸ್. ಸೊ ಈ ಟೋಟಲ್ ಏರಿಯಾ ಏನಿದೆ ಅದನ್ನು ಅಪರ್ಚರ್ ಅಂತ ಕರೀತಾರೆ. ಕ್ಲಿಯರ್ ಆಯಿತಾ? ಡೆಫಿನೇಷನ್ ಮತ್ತೊಂದು ಸಲ ಹೇಳೋದಾದರೆ, ಇಟ್ ಈಸ್ ಎ ಏರಿಯಾ ಆಫ್ ಸ್ಪೆರಿಕಲ್ ಸರ್ಫೇಸ್ ಅವೈಲೇಬಲ್ ಫಾರ್ ರಿಫ್ಲೆಕ್ಷನ್. ಕ್ಲಿಯರ್ ಆಯಿತಾ ಅಪರ್ಚರ್ ಅಂದರೆ? ಈಗ ನೆಕ್ಸ್ಟ್ ವಾಟ್ ಈಸ್ ಪೋಲ್? ಪೋಲ್ ಅಂತ ಮತ್ತೊಂದು ಟರ್ಮ್ ಬರುತ್ತೆ, ಅದನ್ನು ಅದರ ಅರ್ಥ ತಿಳ್ಕೊಳ್ಳೋಣ. ವಾಟ್ ಈಸ್ ಪೋಲ್ ಅಂತ ಕ್ವಶನ್ ಕೂಡ ಕೇಳಬಹುದು ಎಕ್ಸಾಮ್ನಲ್ಲಿ. ಓಕೆನಾ? ಓಕೆನಾ, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ಪೋಲ್. ಪೋಲ್ ಈಸ್ ದ geometrical center of the spherical surface. ಓಕೆನಾ? geometrical center of the spherical surface. ಈಗ ನೀವು ಈಗಾಗಲೇ ಈ ಎಕ್ಸ್ಪೆರಿಮೆಂಟನ್ನು ಮಾಡಿರಬಹುದು, ಪ್ರಾಕ್ಟಿಕಲ್ ಇರುತ್ತೆ, ಅದರೊಳಗೆ ಎಕ್ಸ್ಪೆರಿಮೆಂಟನ್ನು ಮಾಡಿರ್ಬೋದು. ಯಾವ್ದು ಹೇಳ್ರಿ? ಫೋಕಲ್ ಲೆಂತನ್ನು ಫೈಂಡ್ ಔಟ್ ಮಾಡೋದಕ್ಕೆ ಮಿರರ್ ಇರುತ್ತೆ,
ಕಾಂಕೇವ್ ಲೆನ್ಸ್ ಮತ್ತು ಕಾನ್ವೆಕ್ಸ್ ಲೆನ್ಸ್ ಇರುತ್ತೆ, ಕಾಂಕೇವ್ ಮಿರರ್ ಇರುತ್ತೆ, ಅದೇ ರೀತಿ ಕಾನ್ವೆಕ್ಸ್ ಮಿರರ್ ಇರುತ್ತೆ. ಓಕೆನಾ. ಈಗ ಲೆನ್ಸನ್ನು ಕನ್ಸಿಡರ್ ಮಾಡ್ತಾ ಇದ್ರೆ ಅದರೊಳಗೆ ಪೋಲ್ ಅನ್ನೋ ಟರ್ಮನ್ನು ಯೂಸ್ ಮಾಡ್ತೇವೆ. ಮಿರರ್ ಇರುತ್ತಲ್ಲ, ಸ್ಪೆರಿಕಲ್ ಮಿರರನ್ನು ಅದನ್ನು ಕನ್ಸಿಡರ್ ಮಾಡಿ. ಅವಾಗ ಏನಾಗುತ್ತೆ, ಈ ರೀತಿ ಇರುತ್ತೆ, ಸ್ಪೆರಿಕಲ್ ಇರುತ್ತೆ, ಒಂದು ರೀತಿ ಕಾಂಕೇವ್ ಅಥವಾ ಕಾನ್ವೆಕ್ಸ್ ಇರುತ್ತೆ. ಈಗ ಕಾಂಕೇವ್ ಅಂತ ಕನ್ಸಿಡರ್ ಮಾಡಿದರೆ ಆ ಒಂದು ಮಿರರ್ ಏನಿತ್ತು, ಆ ಒಂದು ಮಿರರ್ ಇರುತ್ತೆ ಮತ್ತೊಂದು ಕಾಂಕೇವ್ ಆಗಿರುತ್ತೆ. ಸೊ ಅದರ ಸೆಂಟ್ರನ್ನು ಫೈಂಡ್ ಔಟ್ ಮಾಡಿದರೆ ಆ ಒಂದು ಸೆಂಟ್ರ್ ಏನಿರುತ್ತೆ ಅದನ್ನು ನಾವು ಪೋಲ್ ಅಂತ ಕರಿತೇವೆ. ಡಿಫೈನ್ ಯಾವ ರೀತಿ ಮಾಡ್ಬೋದು, ಇಟ್ ಈಸ್ ಎ ಜಾಮೆಟ್ರಿಕಲ್ ಸೆಂಟರ್ ಆಫ್ ಸ್ಪೆರಿಕಲ್ ರಿಫ್ಲೆಕ್ಟಿಂಗ್ ಸರ್ಫೇಸ್. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ನೆಕ್ಸ್ಟ್, ವಾಟ್ ಈಸ್ ದ ಮೀನಿಂಗ್ ಆಫ್ ಸೆಂಟರ್ ಆಫ್ ಕರ್ವೇಚರ್? ಈಗ ಹೇಳಿದ್ನಲ್ಲ, ಆ ರೀತಿ ಮಿರರನ್ನು ನೀವು ನೋಡಿರ್ತೀರಾ, ಯಾವುದು ಕಾಂಕೇವ್ ಅಥವಾ ಕಾನ್ವೆಕ್ಸ್ ಮಿರರನ್ನು ನೋಡಿರ್ತೀರ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ. ಫಸ್ಟ್ ಪಿ ಯು ಸಿ ಸ್ಟೂಡೆಂಟ್ಸ್ ಇದ್ದರೆ ಮುಂದೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನೋಡ್ತೀರಾ. ಈಗ ಆ ರೀತಿ ಮಿರರ್ ಏನಿರುತ್ತೆ ಅದನ್ನು ಈ ರೀತಿ ಬಿಡಿಸ್ಬಹುದು. ನಾವೀಗ ಸ್ಪೆರಿಕಲ್ ಸರ್ಫೇಸನ್ನು ಈ ರೀತಿ ಬಿಡಿಸ್ಬೋದು. ಸ್ಪೆರಿಕಲ್ ಸರ್ಫೇಸ್ ಅಂತ ಹೇಳಿದ್ರೆ ಏನು, ಇಟ್ ಇಸ್ ಅ ಪಾರ್ಟ್ ಆಫ್ ಸ್ಪಿಯರ್. ಒಂದು ಸ್ಪಿಯರ್ ಏನಿದೆ ಅದರ ಪಾರ್ಟ್ ಆಗಿರುತ್ತೆ. ಓಕೆನಾ. ಇಲ್ಲಿ ಎ ಬಿ ಇದೆ ಅಲ್ಲ, ಅದು ಈ ಟೋಟಲ್ ಸ್ಪಿಯರ್ ಏನಿದೆ ಅದರ ಒಂದು ಪಾರ್ಟ್, ಅದು ಸಣ್ಣ ಪಾರ್ಟ್ ಅದು. ಓಕೆ. ಈಗ ಆ ಸ್ಪೆರಿಕಲ್ ಸರ್ಫೇಸ್ ಏನಿದೆ ಎ ಬಿ, ಅದನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋದರೆ, ಅಂದರೆ ಈ ರೀತಿ ಎಕ್ಸ್ಟೆಂಡ್ ಮಾಡ್ತಾ ಹೋದರೆ, ಈ ರೀತಿ ಎಕ್ಸ್ಟೆಂಡ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ಅದು ಮತ್ತೊಂದು ಇಲ್ಲಿ ಜಾಯಿನ್ ಆಗುತ್ತೆ. ಅವಾಗ ಏನು ಸಿಕ್ತು, ನಮಗೆ ಒಂದು ಸ್ಪಿಯರ್ ಸಿಕ್ತು. ಸ್ಪಿಯರ್ ಸಿಕ್ತು. ಇಲ್ಲಿ ಸರ್ಕಲ್ ಇದೆ, ಬಟ್ ಆ ಮಿರರ್ ಈ ರೀತಿ ಇರುತ್ತಲ್ಲ, ಸೊ ಈ ರೀತಿ ಆದ ರೀತಿ ಈ ಸೈಡು ಆಗುತ್ತೆ. ಸೊ ಒಂದು ಸ್ಪಿಯರ್ ಕ್ರಿಯೇಟ್ ಆಯಿತು. ಆ ಒಂದು ಸ್ಪಿಯರ್ ಏನಿರುತ್ತೆ, ಆ ಒಂದು ಸ್ಪಿಯರ್ ಏನಿರುತ್ತೆ ಅದಕ್ಕಿರುವಂಥ ಸೆಂಟ್ರ್ ಏನಿರುತ್ತಲ್ಲ ಅದನ್ನು ಸೆಂಟರ್ ಆಫ್ ಕರ್ವೇಚರ್ ಅಂತ ಕರೀತಾರೆ. ಇಲ್ಲಿ ಈ ರೀತಿ ಬರೆದಿದ್ದಾವೆ, ಯಾಕೆಂದರೆ 2 ಡೈಮೆನ್ಷನಲ್. ಸೊ ಇದನ್ನು ಎಕ್ಸ್ಟೆಂಡ್ ಮಾಡಿದಾಗ ಈ ರೀತಿ ಒಂದು ಸರ್ಕಲ್ ಕ್ರಿಯೇಟ್ ಆಯಿತು. ಮಿರರ್ ಇದ್ದರೆ ಸ್ಪಿಯರ್ ಕ್ರಿಯೇಟ್ ಆಗಿರುತ್ತೆ 3 ಡೈಮೆನ್ಷನಲ್. ಆವಾಗ ಅದಕ್ಕಿರೋ ಸೆಂಟರ್ ಏನಿರುತ್ತೆ ಅದನ್ನು ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೇವೆ. ಆ ಸೆಂಟರ್ ಆಫ್ ಕರ್ವೇಚರನ್ನು ಸಿ ಅನ್ನೋ ಲೆಟ್ರಿಂದ ಇಂಡಿಕೇಟ್ ಮಾಡ್ತೇವೆ. ಸರಿ, ಇದನ್ನು ಬರ್ತಿತ್ತು, ಯಾವುದು, ಪೋಲನ್ನು ಪಿ ಅನ್ನೋ ಲೆಟ್ರಿಂದ ಇಂಡಿಕೇಟ್ ಮಾಡ್ತೇವೆ. ಕ್ಲಿಯರ್ ಆಯ್ತಾ ಇಲ್ಲಿವರೆಗೆ? ಅಪರ್ಚರ್, ಪೋಲ್, ಸೆಂಟರ್ ಆಫ್ ಕರ್ವೇಚರ್ ಇವಿಷ್ಟು ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ಈಗ ನೆಕ್ಸ್ಟ್, ವಾಟ್ ಈಸ್ ಪ್ರಿನ್ಸಿಪಲ್ ಆಕ್ಸಿಸ್? ಈಗ ಪ್ರಿನ್ಸಿಪಲ್ ಆಕ್ಸಿಸ್ ಈಸ್ ಎ ಸ್ಟ್ರೇಟ್ ಲೈನ್ ಪಾಸಿಂಗ್ ಥ್ರೂ ಸೆಂಟರ್ ಆಫ್ ಕರ್ವೇಚರ್ ಆ್ಯಂಡ್ ಪೋಲ್. ಈ ಸೆಂಟರ್ ಆಫ್ ಕರ್ವೇಚರ್ ಮತ್ತು ಪೋಲ್ ಥ್ರೂ ಪಾಸ್ ಆಗಿ ಹೋಗುವಂಥ ಸ್ಟ್ರೇಟ್ ಲೈನ್ ಏನಿರುತ್ತೆ ಅದನ್ನು ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರೀತಾರೆ. ಯಾವ ರೀತಿ? ಈ ರೀತಿ ಬಿಡಿಸ್ಬೋದು. ಈಗ ಒಂದು ನಿಮಿಷ, ನಾನು ಲೆಫ್ಟ್ ಹ್ಯಾಂಡ್ ಅದ ಸ್ವಲ್ಪ ಈ ರೀತಿ ಆಗುತ್ತೆ. ಹಾಂ, ಎಲ್ಲ ಬಿಡಿಸ್ತಾ ಇದೆ. ಓಕೆನಾ. ಸೆಂಟರ್ ಆಫ್ ಕರ್ವೇಚರ್ ನಂತರ ಪೋಲ್ ಥ್ರೂ ಪಾಸ್ ಆಗಿ ಹೋಗುವಂತಹ ಆಕ್ಸಿಸ್ ಏನಿರುತ್ತೆ ಅದನ್ನು ಏನು ಕರಿತೇವೆ ನಾವು? ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೇವೆ. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ಈಗ ನೆಕ್ಸ್ಟ್ ಏನಿದೆ, ರೇಡಿಯಸ್ ಆಫ್ ಕರ್ವೇಚರ್ ಗೊತ್ತಾಗಿರಬೇಕು. ಈಗ ಏನು, ಸೆಂಟರ್ ಆಫ್ ಕರ್ವೇಚರ್ ಸಿಕ್ಕಿದೆ ನಮಗೆ, ಸ್ಟಡಿ ಮಾಡಿದ್ವಿ. ಅದೇ ರೀತಿ ರೇಡಿಯಸ್ ಆಫ್ ಕರ್ವೇಚರ್ ಇದೇನು ಮಾಡುತ್ತೆ, ಸ್ಪೆರಿಕಲ್ ಸರ್ಫೇಸ್ ಅದನ್ನು ಎಕ್ಸ್ಟೆಂಡ್ ಮಾಡಿದರೆ ಏನಾಗುತ್ತೆ, ಒಂದು ಸ್ಪಿಯರ್ ಕ್ರಿಯೇಟ್ ಆಗುತ್ತೆ. ಅದಕ್ಕೊಂದು ಸೆಂಟ್ರ್ ಇರುತ್ತೆ. ನಮಗೆ ಗೊತ್ತಿಲ್ಲ ರೇಡಿಯಸ್ ಏನಾಗಿರುತ್ತೆ, ಸರ್ಕಲಿನ ರೇಡಿಯಸ್ ಏನಾಗಿರುತ್ತೆ, ಸೆಂಟ್ರಿಂದ ಅದರ ಸರ್ಕಂಫರೆನ್ಸಿಗೆ ಇರುವಂತಹ ಡಿಸ್ಟೆನ್ಸ್ ಏನಿರುತ್ತೆ ಅಥವಾ ಡಿಸ್ಟೆನ್ಸ್. ಹಾಂ, ಸೆಂಟ್ರಿಂದ ಅದರ ಸರ್ಕಂಫರೆನ್ಸಿಗೆ ಇರುವಂತಹ ಡಿಸ್ಟೆನ್ಸ್ ಏನಿರುತ್ತೆ ಅದನ್ನು ನಾವು ಕರಿತೇವೆ ರೇಡಿಯಸ್ ಅಂತ ಕರಿತೇವೆ. ಸರಿನಾ? ಹಾಗಿದ್ರೆ ಈ ಒಂದು ಪಾರ್ಟ್ ಏನಿದೆ ಅದನ್ನು ಎಕ್ಸ್ಟೆಂಡ್ ಮಾಡಿದರೆ ಏನಾಗುತ್ತೆ, ಸರ್ಕಲ್ ಕ್ರಿಯೇಟ್ ಆಗುತ್ತೆ. 3 ಡೈಮೆನ್ಷನ್ ಆದರೆ ಸ್ಪಿಯರ್ ಕ್ರಿಯೇಟ್ ಆಗುತ್ತೆ. ಆವಾಗ ಅದರ ಸೆಂಟ್ರಿಂದ ಸರ್ಕಂಫರೆನ್ಸಿಗೆ ಇರುವಂತಹ ಡಿಸ್ಟೆನ್ಸನ್ನು ಏನು ಕರಿತೇವೆ ನಾವು? ರೇಡಿಯಸ್ ಅಂತ ಕರಿತೇವೆ. ಹಾಗಿದ್ರೆ ಈ ಒಂದು ಕರ್ವೇಚರ್ ಏನಿದೆ ಆ ಕರ್ವೇಚರಲ್ಲಿ ಆ ಕರ್ವೇಚರ್ನ ಸೆಂಟ್ರಿಂದ ಅಥವಾ ಸೆಂಟರ್ ಆಫ್ ಕರ್ವೇಚರಿಂದ ಆ ಒಂದು ಮಿರರ್ ಏನಿದೆ ಅಥವಾ ಒಂದು ಸ್ಪೆರಿಕಲ್ ಸರ್ಫೇಸ್ ಏನಿದೆ ಅದಕ್ಕಿರುವಂತಹ ಡಿಸ್ಟೆನ್ಸ್ ಏನಿದೆ ಅದನ್ನು ನಾವು ಏನು ಕರಿತೇವೆ? ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೇವೆ. ಈಗ ರೇಡಿಯಸ್ ಆಫ್ ಕರ್ವೇಚರ್ನ ಡಿಫೈನ್ ಮಾಡೋದಿದ್ರೆ ಯಾವ ರೀತಿ ಡಿಫೈನ್ ಮಾಡ್ಬೋದು ಅಂತಂದರೆ, ಇಟ್ ಈಸ್ ದ ರೇಡಿಯಸ್ ಆಫ್ ಸ್ಪಿಯರ್ ಆಫ್ ವಿಚ್ ಸ್ಪೆರಿಕಲ್ ಸರ್ಫೇಸ್ ಫಾರ್ಮ್ಸ್ ಎ ಪಾರ್ಟ್ ಅಂತ ಹೇಳಿದ್ರೆ, ಈ ಒಂದು ಸ್ಪೆರಿಕಲ್ ಸರ್ಫೇಸ್ ಏನಿದೆ ಅದನ್ನು ಎಕ್ಸ್ಟೆಂಡ್ ಮಾಡಿದರೆ ಸ್ಪಿಯರ್ ಕ್ರಿಯೇಟ್ ಆಗುತ್ತೆ. ಆ ಒಂದು ಸ್ಪಿಯರಿನ ರೇಡಿಯಸ್ ಏನಿರುತ್ತೆ ಅಂದರೆ ಆ ಒಂದು ಸ್ಪಿಯರ್ ಏನಿರುತ್ತೆ ಅದರ ರೇಡಿಯಸನ್ನು ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರೀತಾರೆ. ಈ ಎಲ್ಲ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂತ ಅನಿಸುತ್ತೆ. ಇದರ ಡೆಫಿನೇಷನ್ಸ್ ಏನಿದ್ದಾವೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಅಂದರೆ ನಿಮಗೆ ಟೈಮ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ, ಯಾಕಂತಂದರೆ ಬೇರೆ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗಬಹುದು. ಅದೇ ರೀತಿ ಈ ವಿಡಿಯೋದ ಲಿಂಕ್ ಏನಿರುತ್ತೆ ಅದನ್ನು ಕೂಡ ನಿಮಗೆಲ್ಲರಿಗೆ ತಪ್ಪದೇ ಶೇರ್ ಮಾಡಿ. ಓಕೆನಾ? ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.